ಸಾಲಿಗ್ರಾಮ ತಾಲೂಕಿನ ಗಡಿ ಗ್ರಾಮ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಕಲುಷಿತಗೊಂಡ 12 ಮಂದಿ ವಾಂತಿಭೇದಿಯಿಂದ ಅಸ್ವಸ್ಥಗೊಂಡಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ತಾಲೂಕಿನ ಗಡಿ ಗ್ರಾಮ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡು ಮೃತಪಟ್ಟ ವ್ಯಕ್ತಿ ಗೋವಿಂದೇಗೌಡ 65 ಎಂಬ ದುರ್ವಯಾಗಿದ್ದಾರೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಡಿ. ರವಿಶಂಕರ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹಾಗೂ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲರ ಆರೋಗ್ಯದ ಬಗ್ಗೆ ದೂರವಾಣಿ ಮೂಲಕ ವೈದ್ಯರ ಬಳಿ ಮಾಹಿತಿ ಪಡೆದು ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ನೀರೇ ಇಲ್ವಲ್ಲ, ಯಾರು ಮಾಡೋರು ನೀರಿಲ್ಲ. ಇಂಥ ಕಾಲ ಇಂಥ ಕಲಿಂಗದಲ್ಲೂ ಅಲ್ಲಲ್ಲ, ಈಗ ಪ್ರೆಸೆಂಟ್ ಈಗ ನಿಮಗೆ ಈ ಪರಿಸ್ಥಿತಿ ಗೊತ್ತಾದ ತಕ್ಷಣಕ್ಕೆ ಈ ನೀರಿನ ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಳಿಸಿದ್ರಿ. ಈಗ ನೀರು ಕುಡಿಯೋರು ತೊಂದರೆ ಆಗಬಾರ್ದು ಅಂತೇಳಿ ಟ್ಯಾಂಕರ್ ಇಂದ ನೀರು ಕೊಡ್ತಾ ಇದ್ರಿ. ಈಗ ಮಾಡ್ತಾ ಇದೀನಿ, ಈಗ ಸ್ಟಾರ್ಟ್ ಮಾಡ್ಬೇಕು. ಈಗ